ಪಕ್ಷಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಬಳ್ಳಾರಿಯ ಭಾಗದಲ್ಲಿ ಕನಿಷ್ಠ ಪಕ್ಷ 3-4 ಜಿಲ್ಲೆಗಳಲ್ಲಿ ರಾಮುಲು ಅವರ ಸಮುದಾಯದ ಕಾರಣಕ್ಕೆ, ಅವರ ಜಾತಿಯ ಕಾರಣಕ್ಕೆ, ಅವರ ಪ್ರಭಾವದ ಕಾರಣಕ್ಕೆ ಪ್ರಾಬ್ಲಮ್ ಆಗಬಹುದೇನೋ ಅಂಥೇಳಿ ಸದ್ಯಕ್ಕೆ ರಾಮುಲು ಬೆಂಕಿ ಉಂಡೆ ಆಗಿದ್ದಾರಲ್ಲ, ಸ್ವಲ್ಪ ನೀರಿಗೆ ಹಾಕಿ ತಣ್ಣಗೆ ಮಾಡ್ರಪ್ಪ, ರಾಮುಲು ಸ್ವಲ್ಪ ಸೈಲೆಂಟ್ ಮಾಡ್ರಪ್ಪ ಅಂಥೇಳಿ ಇದೀಗ ಬಿ ಜೆ ಪಿ ಸರ್ಕಸನ್ನು ಮಾಡ್ತಾ ಇದೆ. ನಡ್ಡಾ ಅವರು ಆರ್ಡರ್ ಮಾಡಿರಬಹುದು, ರಾಜ್ಯ ಬಿ ಜೆ ಪಿ ನಾಯಕರು ಆ ಆ್ಯಂಗಲಲ್ಲಿ ಚಿಂತನೆ ಮಾಡಿರಬಹುದು. ಸುಮ್ಮನೆ ಒಬ್ಬ ನಾಯಕರನ್ನು ಯಾಕೆ ಕಳ್ಕೊಳ್ಳೋದು ನಾವೇ ಒಂದು ಬಂಗಾರ ತಟ್ಟೆಯಲ್ಲಿ ಇಟ್ಬಿಟ್ಟು ಬೇರೆ ಪಾರ್ಟಿ ಕೊಡೋದು ಯಾಕೆ? ರಾಮುಲು ಅವ್ರಿಗೆ ಗೆಲ್ಲೋ ಕೆಪಾಸಿಟಿ ಎಷ್ಟಿದೆ, ಗೆಲ್ಲಿಸುವ ಕೆಪಾಸಿಟಿ ಎಷ್ಟಿದೆ? ಖುದ್ದು 10 ವರ್ಷ 15 ವರ್ಷಗಳ ಹಿಂದಿನ ರಾಮುಲು ಅವರು ಆ ಶಕ್ತಿ ಇವತ್ತಿಗೆ ಉಳಿಸ್ಕೊಂಡಿದ್ದಾರಾ ಇಲ್ವಾ? ಅವರೇ ಗೆಲ್ಲೋದು ಕಷ್ಟ ಇದೆಯಾ? ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಾಗಲ್ಲ. ಅಂಥದ್ರಲ್ಲಿ ರಾಮುಲು ಅವರ ಉಪಯುಕ್ತತೆ, ಅವರ ಉಪಸ್ಥಿತಿ ಅಥವಾ ಅವರ ಬಂಡಾಯ, ಉಪಯುಕ್ತತೆ ಉಪಸ್ಥಿತಿ ಸದ್ಯಕ್ಕೆ ದೊಡ್ಡ ಪರಿಣಾಮ ಬೀರದೇ ಇರಬಹುದು. ಆದರೆ ಬಂಡಾಯ ಬೇರೆಯದ್ದೇ ಸಂದೇಶವನ್ನು ಸಮುದಾಯದಲ್ಲಿ ಪಾಸ್ ಮಾಡಿಬಿಟ್ರೆ ಆಗೇನು ಗತಿ ಅಂತ ಕೂಡ ಚಿಂತನೆ ನಡೀತಾ ಇದೆ. ರೆಡ್ಡಿ ಮತ್ತು ಉಸ್ತುವಾರಿ ವಿರುದ್ಧವಾಗಿಯೇ ರೊಚ್ಚಿಗೆದ್ದಿರತಕ್ಕಂಥ ರಾಮುಲು ಸಿಟ್ಟನ್ನು ತಣ್ಣಗಾಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಆದೇಶದ ಪ್ರಕಾರ ರಾಮುಲು ಅವರ ಜೊತೆಗೆ ರಾಜ್ಯ ನಾಯಕರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹೈಕಮಾಂಡ್ ಬರೀ ರಾಮುಲು ಅವ್ರಿಗೆ ಮಾತ್ರ ಹೇಳಿರಲ್ಲ, ಅದೇನು ಮಾತಾಡಿ ನೋಡ್ರಪ್ಪ, ಯಾಕಷ್ಟು ಮುನಿಸ್ಕೊಂಡಿದ್ದಾರೆ, ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಇಲ್ಲೇನಾಗಿದೆ ಬಿ ಜೆ ಪಿಯಲ್ಲಿ ಅಂತ ಹೇಳಿದ್ರೆ, ಬಿ ಜೆ ಪಿ ಒಂದು ಪ್ರತಿಪಕ್ಷವಾಗಿ ಆಡಳಿತಾರೂಢ ಪಕ್ಷವನ್ನು ಕಟ್ಟಾಕೋದೊಂದು ಕಡೆ ಇರಲಿ, ಆಡಳಿತಾರೂಢ ಪಕ್ಷವನ್ನು ಕಟ್ಟಾಕೋದೊಂದು ಕಡೆ ಇರಲಿ, 3ಕ್ಕೆ 3 ಉಪಚುನಾವಣೆಗಳಲ್ಲಿ ಸಂಡೂರು ಆಯಿತು, ಶಿಗ್ಗಾವಿ ಆಯಿತು, ಚನ್ನಪಟ್ಟಣ ಆಯಿತು, ಮೈತ್ರಿ ನಾಯಕರು ಸೋತು ಹೋದರು. ಕಾಂಗ್ರೆಸ್ 3ಕ್ಕೆ 3 ಗೆದ್ದುಕೊಂಡಿದ್ದಾರಲ್ಲ. ಇಂಥ ಟೈಮಲ್ಲಿ ಒಗ್ಗಟ್ಟಿಂದ ಇರಬೇಕಾಗಿದ್ದಂಥ ಸ್ಟೇಟ್ ಬಿ ಜೆ ಪಿ ಅಥವಾ ರಾಜ್ಯ ವಿರೋಧ ಪಕ್ಷದಲ್ಲಿ ಅವ್ರವ್ರ ಪಾರ್ಟಿ ಸರಿ ಮಾಡಿಕೊಂಡ್ರೆ ಸಾಕಾಗ್ಬಿಟ್ಟಿದೆ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಇವ್ರ ಜಗಳ, ಯತ್ನಾಳ್ ಬಿಟ್ಟರೆ ವಿಜೇಂದ್ರ ಅವ್ರು ಬಿಟ್ಟರೆ ಯತ್ನಾಳು, ರೇಣುಕಾಚಾರ್ಯ, ಈ ಕಡೆ ಒಬ್ಬೊಬ್ರದನ್ನು ಸ್ಟೇಟ್ಮೆಂಟು, ಇದು ಸಾಕಾಗಲಿಲ್ಲ ಅಂತ ಈಗ ರಾಮುಲು, ಬಂಗಾರು ಹನುಮಂತು, ರೆಡ್ಡಿ, ಇನ್ನೊಂದು ಕಡೆ ಜಾರಕಿಹೊಳಿ, ಏನೇನಿಲ್ಲ ಇದರಲ್ಲಿ ಹೇಳಿ, ಎಲ್ಲವೂ ಬಂದು ಹೋಗ್ತಾ ಇದೆ. ಇದರಲ್ಲಿ ರಾಮುಲು ಮುನಿಸು ತಣಿಸಬೇಕು ಅಂತೇಳಿ ಸೂಚನೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೊಟ್ಟಿದ್ದಾರೆ. ರಾಮುಲು ಅವ್ರಿಗೀಗ ಒಂದು ಕಡೆ ಕರೆ ಮಾಡಿ ಸಮಾಧಾನ ಹೇಳ್ತಾ ಇದ್ದಾರೆ ರಾಜ್ಯದ ನಾಯಕರು. ಪ್ರಹ್ಲಾದ್ ಜೋಶಿ ಮೂಲಕ ರಾಮುಲು ಸೈಲೆಂಟ್ ಮಾಡುವಂಥ ಯತ್ನ ಬಹುತೇಕ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಪ್ರಹ್ಲಾದ್ ಜೋಶಿ ಟಚ್ಚಲ್ಲಿದ್ದಾರೆ. ಅವರೊಂದೇನೋ ಒಂದು ಟ್ರೈ ಮಾಡಿ ಸ್ವಲ್ಪ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ನಡ್ಡಾ ಆದೇಶದ ಪ್ರಕಾರ ದೆಹಲಿಗೆ ಹೋಗೋಕ್ಕೆ 1 ವಾರ ಟೈಮ್ ಕೇಳಿದ್ದಾರೆ ರಾಮುಲು ಅವರು. ಈ 1 ವಾರ ಯಾಕೆ ಅಂತಲೇ ಪ್ರಶ್ನೆ. ರಾಷ್ಟ್ರೀಯ ನಾಯಕರು ಕರೆದಾಗ 1 ವಾರ ಟೈಮ್ ಕೇಳ್ತಾ ಇದ್ದಾರೆ ಅಂದರೆ ಈ ಒಂದು ಟೈಮ್ ಬೈಯಿಂಗ್ ಅಂತಾರೆ ಅದನ್ನು. ಈ ಟೈಮ್ ತೆಗೆದುಕೊಳ್ಳುವಂಥ ಅವಧಿಯಲ್ಲಿ ಬೇರೆಲ್ಲ ಯಾವ ದಾಳಗಳನ್ನೆಲ್ಲ ಉರುಳಿಸಿ ಯಾವ ದಾಳ ಉರುಳಿಸಿದಾಗ ತನಗೆ ಹೆಚ್ಚಿನ ಲಾಭವಿರುವಂಥ ಅಂಶ ಸಿಕ್ತು ಎನ್ನುವುದರ ಆಧಾರದ ಮೇರೆಗೆ ಒಬ್ಬ ರಾಜಕಾರಣಿ ತನ್ನ ಮುಂದಿನ ನಡೆಯನ್ನು ಡಿಸೈಡ್ ಮಾಡ್ತಾರೆ. ಅದಕ್ಕೆ 1 ವಾರ ತೊಗೊಂಡ್ರಾ ಇಲ್ಲಿ? ಬಿ ಜೆ ಪಿಗೆ ರಾಮುಲು ಅನಿವಾರ್ಯನಾ, ರಾಮುಲು ಅವರಿಗೆ ಬಿ ಜೆ ಪಿ ಅನಿವಾರ್ಯನಾ ಅಂತ ಒಂದು ಪ್ರಶ್ನೆಯಲ್ಲಿ ಸಹಜವಾಗಿ ಬರುತ್ತೆ. ಯಾಕೆ ಅಂದರೆ 40 ವರ್ಷಗಳ ಕುಚ್ಚುಕು ಗಳಿಯನ್ನು ವಿರುದ್ಧವಾಗಿಯೇ ರಾಮುಲು ಬಂಡೆದ್ದಿರೋದು. ವರಿಷ್ಠರ ವಿರುದ್ಧ ಸಿಟ್ಟಾಗಿರತಕ್ಕಂಥ ರಾಮುಲು ಅವರಿಗೆ ಖುದ್ದು ನಡ್ಡಾ ಅವರೇ ಕರೆ ಮಾಡಿ ಮಾತನಾಡುವಂಥ ಅಗತ್ಯತೆ ಏನಿತ್ತಪ್ಪ? ರಾಧಾ ಮೋಹನ್ ಅವರ ವಿರುದ್ಧವಾಗಿ ಅವರು ಸಿಡಿದು ಬಿದ್ದಿದ್ದಾರೆ. ಇಂಥ ಟೈಮಲ್ಲಿ ಯಾವ ನಾಯಕ ಸಿಡಿದು ಬಿದ್ದರೋ ಉಸ್ತುವಾರಿ ವಿರುದ್ಧವಾಗಿ ಅವ್ರಿಗೆ ಫೋನ್ ಮಾಡಿ ಸ್ವಲ್ಪ ತಣ್ಣಗಿರಿ, ಬನ್ನಿ ಮಾತಾಡೋಣ ಅಂತ ಯಾಕೆ ಹೇಳಿದ್ರು ಅಂತ ನೋಡಿ. ರಾಮುಲು ಅವರಿಗೆ ಬಿ ಜೆ ಪಿ ಅನಿವಾರ್ಯನಾ? ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ, ದ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಹೇಳದೇ ಇದ್ದರು, ಬಿ ಜೆ ಪಿ ಇರತಕ್ಕಂತಹ ವಾಲ್ಮೀಕಿ ಸಮುದಾಯದ ನಾಯಕರಲ್ಲಿ ರಾಮುಲು ಸ್ಟ್ರಾಂಗ್. ಎಲ್ಲರನ್ನೂ ಕಂಪೇರ್ ಮಾಡಿಬಿಟ್ಟಾಗ ಇವರು ಸ್ಟ್ರಾಂಗೆಸ್ಟಾಗಿ ಎಮರ್ಜ್ ಆಗಿಬಿಟ್ಟಿದ್ದಾರೆ, ಆ ಥರ ಮಾತಾಡ್ತಿಲ್ಲ ನಾವು. ಬಿ ಜೆ ಪಿಯಲ್ಲಿ ಲಭ್ಯವಿರುವ ನಾಯಕರುಗಳಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ರಾಮುಲು ಅವರು ಸ್ಟ್ರಾಂಗ್ ಅನ್ನೋದನ್ನು ಯಾರ್ಯಾರೂ ತಳ್ಳಿ ಹಾಕೋಕ್ಕಾಗಲ್ಲ. ಅಹಿಂದ ಪ್ರಭಾವಿ ಸಮುದಾಯಗಳಲ್ಲಿ ವಾಲ್ಮೀಕಿ ಜನಾಂಗ ಪ್ರಮುಖವಾಗಿ ನಿಂತುಕೊಳ್ಳುತ್ತೆ. 80ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳು ನಿರ್ಣಾಯಕವಾಗ್ತವೆ. ಕಲ್ಯಾಣ ಕರ್ನಾಟಕದ 42 ಕ್ಷೇತ್ರಗಳಲ್ಲಿ ಎಸ್ ಟಿ, ಸ್ಕೆಡ್ಯೂಲ್ ಟ್ರೈಬ್, ಪರಿಶಿಷ್ಟ ಪಂಗಡ, ಈ ಸಮುದಾಯದ ಪ್ರಭಾವ ಇರುತ್ತೆ. ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿದ್ರೆ ಅಹಿಂದ ಮತಗಳ ಕ್ರೋಢೀಕರಣ ಸುಲಭ ಅಂತ ಲೆಕ್ಕಾಚಾರ. ರಾಮುಲು ಬಿಟ್ಟರೆ ರಾಜು ಗೌಡ, ಶಿವನಗೌಡ ನಾಯಕ್ ಪ್ರಭಾವಿಗಳಿದ್ದಾರೆ. ಈ 3 ಕೂಡ ಕಳೆದ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತು ಹೋಗಿದ್ದಾರೆ. ರಾಮುಲು ಪಕ್ಷ ಬಿಟ್ಟುಬಿಟ್ರೆ ಮುಂದಿನ ಚುನಾವಣೆ ವೇಳೆಯಲ್ಲಿ ಸಮಸ್ಯೆ ಕೂಡ ಆಗಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಬೇಕಾ ರಾಮುಲು? ಹೌದು, ಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಎಸ್ ಟಿ ಸಮುದಾಯದ ಮತಗಳು ನಿರ್ಣಾಯಕ ಆಗ್ತವೆ. 15 ಎಸ್ ಟಿ ಮೀಸಲು ಕ್ಷೇತ್ರ ಬರ್ತವಲ್ಲಿ, 15 ಮೀಸಲು ಕ್ಷೇತ್ರಗಳು. ಕಲ್ಯಾಣ ಕರ್ನಾಟಕದಲ್ಲಿಯೇ 10 ಎಸ್ ಟಿ ಕ್ಷೇತ್ರ ಬರ್ತವೆ. ರಾಮುಲು ಬಿ ಜೆ ಪಿ ಬಿಟ್ಟುಬಿಟ್ರೆ ಎಸ್ ಟಿ ಮತ ಕೈ ತಪ್ಪಬಹುದು. ಏನು ಎಸ್ ಟಿ ಮತಗಳನ್ನೇ ತೊಗೊಂಡು ರಾಮುಲು ಅವರು ಪ್ರಯಾಣ ಮಾಡಿಬಿಡ್ತಾರೆ, ಬಸ್ಗೆಲ್ಲ ತುಂಬ್ಕೊಂಡು ಹೋಗ್ಬಿಡ್ತಾರೆ, ಹಾಗಲ್ಲ.
ಅದರ ಪ್ರಮಾಣ ಇದೆಯಲ್ಲ, ಸೋಲು ಗೆಲುವು ಡಿಸೈಡ್ ಮಾಡೋಕ್ಕೆ ಎಷ್ಟು ಮತಗಳು ಬೇಕಿರ್ತವೆ ನೋಡಿ. 1 ಲಕ್ಷ ಮತ ಅಂತ ಹೇಳ್ತಾ ಇದ್ದೀವಾ, 1.5 ಲಕ್ಷ ಮತ ಅಂತ ಹೇಳ್ತಿದ್ದೀವ? ನೋ, ಅದು 5,000 ಆಗಲಿ, 10,000 ಆಗಲಿ, 15,000 ಆಗಲಿ ನಿರ್ಣಾಯಕ ಆಗಿಬಿಡ್ತವೆ. ಚನ್ನಪಟ್ಟಣ ವಿಚಾರದಲ್ಲಿ ನಾವು ಯೋಗೇಶ್ವರ್ ವಿಚಾರದಲ್ಲಿ ಇದನ್ನು ಮಾತಾಡಿದ್ವಿ. ಯೋಗೇಶ್ವರ್ ಅವ್ರಿಗೇ 29,000 30,000 ಮತಗಳು ಅವರದ್ದು ಅಂತಲೇ ಇದೆ, ಪಾರ್ಟಿ ಯಾವುದಾದ್ರೂ ಆಗಿರಲಿ, ಪಾರ್ಟಿ ಬೋನಸ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ರಾಮುಲು ಅವರು ಅಕಸ್ಮಾತ್ ಪಕ್ಷ ಬಿಟ್ಟರೆ ಈ ಪ್ರಾಬ್ಲಮ್ ಆಗಬಹುದು. 15 ಎಷ್ಟೇ ಕ್ಷೇತ್ರಗಳಲ್ಲಿ 2023ರ ಚುನಾವಣೆ ನಡೀತಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ಲ, ಇದರಲ್ಲಿ ಬಿ ಜೆ ಪಿ ಗೆದ್ದಿದ್ದು ಎಷ್ಟು ಸ್ಥಾನ ಗೊತ್ತಾ? ಶೂನ್ಯ, ಒಂದೇ ಒಂದು ಸ್ಥಾನ ಗೆದ್ದಿಲ್ಲ 15 ಎಸ್ ಟಿ ಕ್ಷೇತ್ರಗಳಲ್ಲಿ. ಇನ್ನು ರಾಮುಲು ಅವರು ಬಿಟ್ಟುಬಿಟ್ರೆ ಮುಗಿದೈತಲ್ಲ ಕತೆ. ಕಾಂಗ್ರೆಸ್ ಗೆದ್ದಿರೋದು 14, ಈಗ 15ರಲ್ಲಿ ಜೆ ಡಿ ಎಸ್ಗೆ ಸಿಕ್ಕಿರೋದು ಒಂದೇ ಒಂದು ಕ್ಷೇತ್ರ. ಇನ್ನು ರಾಮುಲು ಅವ್ರನ್ನ ಬಿಟ್ಟುಬಿಟ್ಟು 15ಕ್ಕೆ 15 ಕ್ಷೇತ್ರ ಹೇಗಿದ್ದರೂ ನೀವು ಗೆದ್ದಿಲ್ಲ, ಇನ್ನೂ ಬಂಡೆ ಹೇಳ್ಕೊಳ್ಳೋದ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬಿ ಜೆ ಪಿಗೆ ಇರುತ್ತೆ. ಸೊ ಎಸ್ ಟಿ ಮತ ಸೆಳೆಯುವಂಥ ನಾಯಕ ಇನ್ಯಾರೂ ಇಲ್ಲ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ. ಹಾಗಾಗಿ ರಾಮುಲು ಅವರ ಅನಿವಾರ್ಯತೆ ಬಿ ಜೆ ಪಿಗೂ ಇದೆ ಅಂತ ಹೇಳಲಾಗ್ತಾ ಇದೆ.